ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಸಂಡೇ ಮಾರ್ನಿಂಗ್, ಅಮಾವಾಸ್ಯೆ ಹಬ್ಬ ಆಗಿದ್ದು, ಸಂಕ್ರಾಂತಿ ಹಬ್ಬ ಆಗಿದ್ದು 2 ಡೇಸ್ಗೆ ಅಮಾವಾಸ್ಯೆ ಸಿಕ್ಕಿದೆ. ಸೊ ವೆರಿ ಗುಡ್ ಮಾರ್ನಿಂಗ್ ಅಂತ ತಿಳಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫೈಗೆ ಅಂತ ಹೇಳ್ತಾ ಎದ್ದು ವಾಕ್ ಹೋಗಿ ಮಕ್ಳಿಗೆ ಓದಿಸಿ ಬರ್ಸಿ. ಯಾಕಂದರೆ ಇವತ್ತು ನನ್ನ ಮಗನಿಗೆ ಟ್ಯೂಷನಲ್ಲಿ ಮ್ಯಾಥ್ಸ್ ಪ್ರಿಪ್ರೇಟ್ರಿ ಇದೆ. ಸೊ ಅವನು ಟ್ಯೂಷನ್ಗೆ ಹೋಗಿದ್ದಾನೆ, 10:30ಗೆ ಬರ್ತಾನೆ. ನಾನು ಅಮಾವಾಸ್ಯೆ ಅಲ್ವಾ, ಮನೇಲಿ ಸಿಂಪಲಾಗಿ ವಾರ ಪೂಜೆ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಎಲ್ಲ ಕೆಲಸ ಮುಗೀತು. ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು, ಅಮಾವಾಸ್ಯೆ ಆಗಿರೋದ್ರಿಂದ, ಜೊತೆಗೆ ಭಾನುವಾರ ಆಗಿರೋದ್ರಿಂದ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದು, ಕಾಲಭೈರವೇಶ್ವರ ಗುಡಿ ಇದ್ದರೆ ನಿಮ್ಮ ಮನೆ ಹತ್ರ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಯಾಕಂದರೆ ಭಾನುವಾರ ಕಾಲಭೈರವೇಶ್ವರಂಗೆ ವಾರ ಅಂತ ಹೇಳ್ತಾ ಇವತ್ತು ಎಲ್ಲ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಬಿಸಿಲು ಸಂಕ್ರಾಂತಿ ಹಬ್ಬ ಆದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋ ಈಗ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ಸೊ ಸತೀಶು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದರು. ಸಿಂಪಲಾಗಿ ರೆಡಿಯಾಗಿದ್ದೀನಿ, ಏನೂ ಮೇಕಪ್ ಅಂತೂ ಏನೂ ಇಲ್ಲ. ನನ್ನ ಮಗ ಬರೋದು 10:30 ಆಗುತ್ತೆ. ಸೊ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವನಿಗೆ ಎಕ್ಸಾಮ್ ಮುಗಿಸ್ಕೊಂಡು 2 ಕ್ಲಾಸ್ ಟ್ಯೂಷನ್ ಇದೆ. ಅವನಿಗೆ ಗೊತ್ತಿಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ. ಗೊತ್ತಾದ್ರೆಗಳೋ ಅಂತ ಅಳ್ತಾನೆ, ನನ್ನ ಬಿಟ್ಟು ಹೋಗಿದ್ದೀರಾ ಅಂತ. ಬಟ್ ಅಮಾವಾಸ್ಯೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಕಳಶ ಇನ್ನೂ ಚೇಂಜ್ ಮಾಡಿಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಇಟ್ಟಿದ್ದು. ಹಂಗೆ ಸಿಂಪಲಾಗಿ ಹೂ ತೆಗೆದು ಹೂ ಹಾಕಿ ದೀಪ ಅಂಟಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಇವತ್ತು ಕಾಲಭೈರವೇಶ್ವರನ ಗುಡಿಗೆ ಹೋಗಿದೆ ಅಂತ ಹೇಳಿದೆ. ಅಲ್ಲಿ ಬೂದ್ಗುಂಬಳಕಾಯಿ ದೀಪ ಹಚ್ಚಿ ಬಂದಿದ್ದೀನಿ. ಯಾಕಂದರೆ ಮೊದಲೇ ನಮಗೆ ಜನದ ಕಣ್ಣು ಸರಿ ಇಲ್ಲ, ಜನದೃಷ್ಟಿ ನಮ್ಮ ಅಕ್ಕಪಕ್ಕನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲು ನಮ್ಮ ಪಾಡಿಗೆ ನಾವಿದ್ರೂ ಈ ನಾಯಿಗಳು ನಮ್ಮನ್ನು ನೋಡಿ ಬಾರ್ಗಿನ್ ಬೊಬ್ಬ 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 ಅನ್ನೋದು ಬಿಡಲ್ಲ. ಅವರು ಬೊಗಳ್ತಾನೆ ಇರಲಿ, ನಾವು ಬೆಳಿತಾನೆ ಇರೋಣ. ಬೊಗಳೋರು ಯಾವತ್ತೂ ಬೊಗಳ್ತಾನೆ ಇರ್ತಾರೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದಾದ್ರೂ ಅಮಾವಾಸ್ಯೆ ದಿವಸ ಹೆಣ್ಣು ದೇವ್ರ ಗುಡಿಗೆ ಹೋಗಿ, ಜೊತೆಗೆ ಕಾಲಭೈರವೇಶ್ವರ ಇದ್ದರೆ ನಿಮ್ಮ ಮನೆ ಹತ್ರ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು, ಸೊ ನಾನು ಹೋಗ್ತಾಯಿದ್ದೀನಿ. ಇದು ನಂದು 3ನೇ ಅಮಾವಾಸ್ಯೆ ದಿವಸ ಹೋಗಿ ಬಂದಿದ್ದು. ತುಂಬ ಖುಷಿ ಆಯಿತು. ಬೂದ್ಗುಂಬಳಕಾಯಿ ತೊಗೊಂಡೋಗಿ ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಅದು ತೆರಳೆಲ್ಲ ತೆಗೆದು, ಯಾಕಂದರೆ ಹಿಂದಿನ ದಿನವೇ ಬೆಳಗ್ಗೆ ಎದ್ದು ನಾನೀಗ ಚಪಾತಿ, ಮೊಳಕೆ ಕಾಳು, ಸ್ಪಾಟ್ಸ್ ಮೊಳಕೆ ಕಾಳು, ಹುರುಳಿಕಾಳು, ಹೆಸರು ಕಾಳು ಎಲ್ಲ ಮೊಳಕೆ ಕಟ್ಟಿ ಅದರದ್ದು ಗೊಜ್ಜು ಮಾಡಿ, ಮನೆ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಸೋಫಾದು ನೋಡಿ ಹಿಂದೆಗಡೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಅಮಾವಾಸ್ಯೆ ಅಲ್ವಾ. ಸೊ ಹಾಗಾಗಿ ತುಂಬ ನೆಗೆಟಿವ್ ಎನರ್ಜಿ ಇದೆ ನಮ್ಮ ಮನೆ ಹತ್ರ. ಸುಳ್ಳು ಹೇಳೋಂಥದ್ದೆಲ್ಲ, ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಇದೆ. ಸೊ ಹಾಗಾಗಿ ಹೀಗೆ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗಬೇಕು, ಸತೀಶ್ ಕರೀತಾ ಇದ್ದಾರೆ. ಸ್ಟೇ ಟ್ಯೂನ್. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ವೀಡಿಯೋ ಮಾಡ್ಕೊಳ್ಳೋಕೆ ನಿಜಕ್ಕೂ ಟೈಮ್ ಇರಲಿಲ್ಲ, ಬಟ್ ಸಣ್ಣ ಪುಟ್ಟದ್ದು ಮಾಡ್ಕೊಂಡಿದ್ದೀನಿ. ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಒಂದು ಸ್ವಲ್ಪ ವ್ಯೂಸ್ ಕೊಡಿ. ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಆ್ಯಸ್ ಯೂಶ್ವಲ್ 3 ಗಂಟೆಗೆ ಎಚ್ಚರಿಕೆ ಆಯಿತು. ಎದ್ದು ಪೋರ್ಟಿಕೋ ಎಲ್ಲ ತೊಳ್ಕೊಂಡು, ಬಾಗಿಲೆಲ್ಲ ತೊಳ್ಕೊಂಡು, ರಂಗೋಲಿ ಎಲ್ಲ ಹಾಕ್ಕೊಂಡು, ಕೆಮ್ಮಣ್ಣು ಯೂಸ್ ಮಾಡಿ ರಂಗೋಲಿ ಹಾಕ್ತೆ. ಯಾಕಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ. ಸೊ ನಾನು ಯಾಕೆ ಇಷ್ಟು ಬೇಗ 3 ಗಂಟೆಗೆ ಎದ್ದು ಬಾಗಿಲು ತೊಳಿತೀನಿ ಅಂದರೆ, ಸುಮಾರು ಸಲ ನಾನು ಕ್ಲಾರಿಫೈ ಕೊಟ್ಟಿದ್ದೀನಿ. ನಮ್ಮನೆ ಅಪ್ಪಲ್ಲಿರೋದ್ರಿಂದ ನಾನು ತೊಳೆದ್ರೆ ಡೌನ್ಗೆ ನೀರು ಹೋಗೇ ಹೋಗುತ್ತೆ. ಯಾರೇ ಅಪ್ಪಲ್ಲಿ ನಿಂತ್ಕೊಂಡು ಬಾಗಿಲು ತೊಳೆದ್ರು ಡೌನ್ಗೆ ನೀರು ಹೋಗೇ ಹೋಗುತ್ತೆ. ನೀರು ಬಂದರೆ ಈ ಅಕ್ಕಪಕ್ಕ ಜನಗಳು ಕಯ್ಯ ಅಂತಾರೆ. ಸೊ ಹಾಗಾಗಿ ನಾನು ಅಷ್ಟು ಬೇಗ ಬಾಗಿಲು ತೊಳೆದು ರಂಗೋಲಿ ಹಾಕೋತೀನಿ. ಇನ್ನೂ ಟೈಮ್ ಇರುತ್ತಲ್ವ. ಸೊ ಹಾಗಾಗಿ ವಾಕ್ ಹೋಗೋಣ ಅಂತ ವಾಕ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಸುಮಾರು ಜನ ನಿಮಗೆ ಭಯ ಆಗಲ್ವಾ, ಅಷ್ಟು ಕತ್ಲೆಯಲ್ಲಿ ದೆವ್ವ ಥರ ಓಡಾಡ್ತೀರಾ, ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾರೆ. ಯೋಗ ಮಾಡೋರು ಯೋಗ ಹಾಲಲ್ಲಿ ಯೋಗ ಮಾಡ್ತಿರ್ತಾರೆ. ಹಾಲು ಅಂಗಡಿ ಓಪನ್ ಆಗಿರುತ್ತೆ, ಹಾಲು ಅಂಗಡಿ ಅಂಕಲ್ ತಕ್ಕೊಂಡು ಹಾಲು ಅಂಗಡಿಲಿ ನಿಂತಿರ್ತಾರೆ. ಇದು ನಮ್ಮನೆ ರೋಡಲ್ಲಿ ನನಗೆಂಥ ಭಯ. ಸುಮಾರು 18-19 ವರ್ಷದಿಂದ ಈ ರೋಡಲ್ಲಿ ಇದ್ದೀನಿ. ನನಗೆ ಯಾಕೆ ಭಯ ಆಗತ್ತೆ? ನಾವೇನೋ ದರೋಡೆನ, ಕಳ್ಳರ, ಅಥವಾ ನಮ್ಮ ಏರಿಯಾ ಅಂತ ಸೇಫ್ ಏರಿಯಾ? ನಮಗೆ ಅಂತ ಭಯನೂ ಇಲ್ಲ. ಕಮೆಂಟ್ ಮಾಡೋಕ್ಕೆ ಮುಂಚೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕಮೆಂಟ್ ಮಾಡಿ. ವೆರಿ ಗುಡ್ ಮಾರ್ನಿಂಗ್. ವಾಕ್ ಎಲ್ಲ ಮುಗೀತು. 1 ಅವರ್, ಟೈಮ್ ಬಂದು 5:10. ಇವತ್ತು ತುಂಬ ಫಾಗ್ ಬೀಳ್ತಾ ಇದೆ, ಲಿಟ್ರಲಿ ಸಖತ್ತು ಫಾಗ್. ಯಾರು ಕಾಣಿಸ್ತಾ ಇಲ್ಲ, ರೋಡ್ ಫುಲ್ಲು. ತೋರಿಸ್ತೀನಿ ನೋಡಿ ಎಷ್ಟು ಫಾಗ್ ಇದೆ ಗೊತ್ತಾ, ಸಖತ್ ಫಾಗ್ ಇದೆ. ಸೊ ವಾಕಾಯಿತು, ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ, ಸೊ ಸಂಡೇ ಆರಾಮ್ಸೆ ಎಲ್ಲ ವೀಕೆಂಡ್ ಸಿಕ್ತು ಅಂತ ಮಲ್ಕೊಂಬಿಟ್ಟಿರ್ತೀರ.
ಬಟ್ ನಾನು ವಾಕ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಿರ್ತೀರ ನಿಮ್ಮ ವೆಯ್ಟ್ ಎಷ್ಟು ಅಂತ. ನಿಜಕ್ಕೂ ಗೊತ್ತಿಲ್ಲ ನನಗೆ, ಬಟ್ ನಾನು ನನ್ನ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡಬೇಕು. ಸ್ವಲ್ಪ ದಿವಸ ದಪ್ಪ ಆಗಿಬಿಡ್ತೀನಿ, ಯಾಕಂದರೆ ಇನ್ ಟೈಮ್ಗೆ ತಿನ್ನಲ್ಲ, ಗ್ಯಾಸ್ಟ್ರಿಕ್. ಇನ್ ಟೈಮ್ಗೆ ತಿಂದರೆ ನನ್ನ ಬಾಡಿ ವೆಯ್ಟ್ ಕರೆಕ್ಟಾಗಿರುತ್ತೆ. ಫುಡ್ಡಲ್ಲಿ ಹೆಚ್ಚು ಕಮ್ಮಿ ಆದಾಗ ವೆಯ್ಟ್ ಗೇನ್ ಆಗ್ತೀನಿ. ಅಂಥ ದಪ್ಪನೂ ಇಲ್ಲ. ಸುಮಾರು ಜನ ಅಂತೀರ ಯೋಗ ಮಾಡಿ ಅಂತ. ಮುಂಚೆ ಎಲ್ಲ ತುಂಬ ಯೋಗ ಮಾಡ್ತಾಯಿದ್ದೆ, ಮನೆಯಲ್ಲೇ ಮಾಡ್ತಾಯಿದ್ದೆ. ಇಲ್ಲಿ ಯೋಗ ಸೆಂಟರ್ ಇದೆ ಅವಿಕಾ ಸಂಘದವ್ರದ್ದು, ಅಲ್ಲೂ ಕೂಡ ಜಾಯ್ನ್ ಆಗಿದ್ದೆ. ನನಗೆ ಟೈಮಿಂಗ್ ಸಜೆಸ್ಟ್ ಆಗೋಲ್ಲ. ಅದು 5:30 to 7:30. ಸೊ 7:30 ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಅವ್ನು ಟ್ಯೂಷನ್ ಇದೆ. ನಿಮಗೆ ಗೊತ್ತು, ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಟೈಮಿಂಗ್ ಸಜೆಸ್ಟ್ ಆಗಲಿಲ್ಲ, ಬಿಟ್ಬಿಟ್ಟೆ. ಮನೇಲೇ ಮಾಡ್ತಾಯಿದ್ದೆ. ಇವಾಗ ಮತ್ತೆ ಅದನ್ನು ಬಿಟ್ಟಿದ್ದೀನಿ, ವಾಕ್ ಮಾಡ್ತೀನಿ. ಯಾಕೆ ಬಿಟ್ಟಿದ್ದೀನಿ ಅಂದರೆ ಮನೆ ಕೆಲಸ, ಟೈಮಿಂಗ್ಸೇ ಅಡ್ಜಸ್ಟ್ ಆಗೋಲ್ಲ. ಎಷ್ಟೇ ಮನೆ ಕೆಲಸ ಇದ್ದರೂ ನಮ್ಮ ಹೆಲ್ತ್, ನಮ್ಮ ಆರೋಗ್ಯ ನಾವು ನೋಡಿಕೊಳ್ಳೇಬೇಕು. ಸ್ವಲ್ಪ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ ನಾನು ವಾಕ್ ಮಾಡುವಾಗ. ಅವರು ಹಿಂದಿನ ದಿನ ಕಮೆಂಟ್ ಮಾಡಿದ್ರೆ ಆ ಕ್ಷಣಕ್ಕಾಗಲಿಲ್ಲ ಅಂದ್ರೂ ಅದೇ ಹಿಂಗೆ ಟೈಮ್ ಸಿಕ್ಕಿದಾಗ ನಾನು ರಿಪ್ಲೈ ಖಂಡಿತ ಮಾಡ್ತೀನಿ. ಒಬ್ಬರು ಕಾರ್ ಕಲೀರಿ ಸಿಸ್, ಡ್ರೈವಿಂಗ್ ಕಲೀರಿ, ಕಾರ್ ಕಲೀರಿ ಅಂತ ನನಗೆ ಕಮೆಂಟ್ ಮಾಡಿದರು. ಆ್ಯಕ್ಚುಲಿ ನನಗೆ ಬರುತ್ತೆ, ಬಟ್ ಸ್ವಲ್ಪ ದಿವಸ ಹೋಗೋಕ್ಕೆ ಟೈಮಿಂಗ್ ಅಡ್ಜಸ್ಟ್ ಆಗದೆ ಬಿಟ್ಬಿಟ್ಟೆ. ಮತ್ತೆ ಸೇರ್ಕೋಬೇಕು. ಯಾವಾಗ ಏನು ಪ್ಲ್ಯಾನ್ ಮಾಡಿಲ್ಲ ಇನ್ನು. ನಾನು ಸೇರಿಕೊಂಡಿದ್ದೆ. ಆ್ಯಕ್ಚುಲಿ ನಾನು ಕಾರ್ ಕಲಿತಾ ಇದ್ದೆ, ಕಲ್ತಿದ್ದೀನಿ ಅರ್ಧಂಬರ್ಧ, ಕಂಪ್ಲೀಟ್ ಎಲ್ಲ ಅರ್ಧಂಬರ್ಧ. ಕೊರೋನಾ ಸ್ಟಾರ್ಟ್ ಆಯಿತು, ಲಾಕ್ಡೌನ್ ಆಯಿತು. ಸೊ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ಸೇರ್ಕೋಬೇಕು. ಇವತ್ತೇನು ಮಾಡೋದು ತಿಂಡಿ, ಮನೆಗೆ ಹೋಗಿ ಎಲ್ಲ ಡಿಸೈಡ್ ಮಾಡಬೇಕು. ಬೇಗ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 1 hour ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. 10 ರೌಂಡ್ ಪಾರ್ಕ್ ಇದೆಯಲ್ಲ, ಅದು 10 ರೌಂಡ್ ಮಾಡ್ತೀನಿ. 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಸಂಜೆ ತನಕ ಹತ್ತೋದು ಇಳಿಯೋದು, ಮೆಟ್ಲು, ನಮ್ಮನೆ ಕೆಲಸ. ಅಯ್ಯಪ್ಪ. ಆಮೇಲೆ ಇನ್ನೊಂದೇನೋ ಕಮೆಂಟ್ ಓದಿದೆ, ಮರ್ತೋಯ್ತು. ನೆನಪಾದಾಗ ಖಂಡಿತ ಅದಕ್ಕೆ ಹೇಳ್ತೀನಿ. ಅಂದ ತಕ್ಷಣ ಫಸ್ಟು ಹೊಸ್ಲೆಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಓದಿಸ್ಕೊಂಡು ಬರೆಸ್ಕೊಂಡು ಕೂತ್ಕೋತೀನಿ. ಯಾಕಂದರೆ ಅವಳಿಗೆ FF4 ನಡೀತಾ ಇದೆ. ನನ್ನ ಮಗನಿಗೆ ಇವತ್ತು ಟ್ಯೂಷನಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಇದೆ. ಅವನು ಹೇಳ್ತಾ ಇದ್ದ ಪ್ರಿಪ್ರೇಟ್ರಿ ಸ್ಕೂಲಲ್ಲೂ ಬರೀಬೇಕು, ಟ್ಯೂಷನಲ್ಲೂ ಬರೀಬೇಕಾ, ನನಗೆ ಒಂದಿನವೂ ರೆಸ್ಟೇ ಇಲ್ವಾ, ರಜಾನೇ ಇಲ್ವಾ ಅಂತ. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸ್ವಲ್ಪ ಹೊತ್ತು ಒಂದು 1/2 hour ಅರ್ಲಿ ಮಾರ್ನಿಂಗ್ ಬರೆಸಿದ್ರೆ ಸ್ವಲ್ಪ ಮೂಡ್ ಫ್ರೆಶ್ ಆಗಿರುತ್ತೆ. ಮಿಕ್ಕಿ ಟೈಮಲ್ಲೆಲ್ಲ ಅವರೇ ಬರ್ಕೋತಾರೆ. ಅವನಿನ್ನ ಸ್ನಾನಕ್ಕೆ ಹೋಗಬೇಕಿತ್ತು, ಸ್ನಾನ ಮಾಡಬೇಕಿತ್ತು. ಅವನಿಗೆ 6 ಗಂಟೆ 6:10ಕ್ಕೆ ಟ್ಯೂಷನ್ ಹತ್ರ ಕರ್ಕೊಂಡೋದ್ರೆ 6:15 ಎಕ್ಸಾಮ್ ಇರೋವಂಥದ್ದು. ಸೊ ಹಾಗಾಗಿ ಫಸ್ಟು ಅವರಿಬ್ರಿಗೂ ಒಂದು 5-10 ನಿಮಿಷ ಟೈಮ್ ಕೊಡಬೇಕು. ಎಲ್ಲ ಚೆಕ್ ಮಾಡಬೇಕು, ಕರೆಕ್ಟಾಗಿ ಬರೀತಿದ್ದಾರಾ, ಏನು ಎತ್ತ ಅಂತ. ನಮ್ಮ ಕೆಲಸ, ನಮ್ಮ ಟೆನ್ಷನ್, ನಮ್ಮ ಬ್ಯುಸಿ ನಮಗಿರುತ್ತೆ, ನಿಜ ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಬರ್ಕೊಳ್ಳಿ, ಓದ್ಕೊಳ್ಳಿ. ಅವರು ಏನು ಸಣ್ಣ ಮಕ್ಕಳಲ್ಲ, ಓದ್ಕೊಳ್ಳಿ ಅಂತ ಬಿಟ್ಟರೆ ಅವಾಗಿನ್ನು ಜಸ್ಟ್ 5:30. ನಾನು 5:30ಇಂದ 6 ಗಂಟೆ ತನಕ, 5:45 6 ಗಂಟೆ ತನಕ ನಾನು ಬರೆಸ್ತಾ ಇರ್ತೀನಿ. ಆಮೇಲೆ ಹೋಗಿ ಅವ್ನು ಸ್ನಾನ ಮಾಡ್ತಾನೆ. ಆಮೇಲೆ ಸ್ನಾನ ಮಾಡ್ಕೊಂಡು ಟ್ಯೂಷನ್ಗೆ ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಬಟ್ಟೆ ಎಲ್ಲ ಮಿಷನ್ಗೆ ಹಾಕಿದ್ದೆ, ಹಾಸಿಗೆ ಮೇಲ್ಗಡೆದು ಇದೆಲ್ಲ. ಮಿಕ್ಕಿದ ಬಟ್ಟೆ ಎಲ್ಲ ನಾನೇ ಹೋಗಿ ಅಂಥದ್ದು. ಇವಾಗ ಏನಪ್ಪ ತಿಂಡಿ ಮಾಡಲಿ ಅಂತ ಮೊಳಕೆ ಕಾಳು ಕಟ್ಟಿದ್ದೆ. ಮೊಳಕೆ ಕಾಳು ಮಧ್ಯಾಹ್ನಕ್ಕೆ ಆಗುತ್ತೆ. ಹೆಸ್ರು ಕಾಳು, ಹುಳ್ಳಿ ಕಾಳು ಎಲ್ಲ ಕಾಳು ಮಿಕ್ಸ್ ಮಾಡಿ, ಕಪ್ಪು ಕಡಲೆಕಾಳು ಎಲ್ಲ ಕಾಳು ಹಾಕಿ ಮೊಳಕೆ ಕಾಳು ಹುಳಿ ಸಾಂಬಾರು ಅಥವಾ ಹುಳಿ ಕೂಟು ಏನಾದರೂ ಕರಿಬೋದು. ಈ ರೆಸಿಪಿ ಸುಮಾರು ಸಲ ನಾನು ತೋರಿಸಿದ್ದೀನಿ. ಹಾಗಾಗಿ ಆಮೇಲೆ ನನಗೆ ಕೆಲಸ ಮಾಡೋ ಬರದಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಯಾವ ವೀಡಿಯೋ ಮಾಡ್ಕೊಳ್ಳಿಲ್ಲ, ಮೊಳಕೆ ಕಾಳು ಹುಳಿ ಮಾಡೋ ಅಂಥ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದೆ. ಇವತ್ತು ಅಮಾವಾಸ್ಯೆ, ಸಂಡೇ. ಶುಕ್ರವಾರ, ಗುರುವಾರ ಹಬ್ಬ ಆಯಿತು. ನಾವು ಶುಕ್ರವಾರ ಬೆಳಿಗ್ಗೆ ಊರಿಂದ ಬಂದ್ವಿ. ಹೊಸ್ತುಡ್ಕು ಮಾಡ್ತಾರೆ ಶುಕ್ರವಾರ ಸುಮಾರು ಜನ. ಸೊ ನಮ್ಮ ಮನೇಲಿ ಹೊಸ್ತುಡ್ಕು ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನೀವು ನೋಡಿದ್ದೀರಾ, ಶುಕ್ರವಾರ ಬಂದ ತಕ್ಷಣ ಸತೀಶ್ಗೆ ತುಂಬ ಕೆಲಸ ಇತ್ತು.
ಶುಕ್ರವಾರ ಬೆಳಿಗ್ಗೆ ಆರ್ಡರ್ ಇತ್ತು, ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಬಂದ್ವಿ. ಆ ಕೆಲಸದ ನಡುವೆ ನಾವು ಶುಕ್ರವಾರ ತಿನ್ನಲ್ಲ, ಇನ್ನು ಶನಿವಾರನೂ ಕೂಡ ನಾವು ತಿನ್ನಲ್ಲ. ಹಾಗಾಗಿ ನಾವು ವಸ್ತು ಹುಡ್ಕೊ ಮಾಡೇ ಇಲ್ಲ. ಸಂಡೇ ಇವತ್ತು ಮಾಡೋಣ ಅಂದ್ಕೊಂಡ್ವಿ. ಬೆಳಿಗ್ಗೆನೇ ನನ್ನ ಮಗ ಹೇಳಿದ್ದ ಚಪಾತಿಗೆ ಏನಾದ್ರು ಚಿಕನ್ ಚಾಪ್ಸ್ ಆ ಥರದ್ದು ಏನಾದರೂ ಮಾಡಮ್ಮ ಅಂತ. ಬಟ್ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಸ್ಕಿಪ್ ಆಯಿತು. ಎಲ್ಲರ ಮನೆಯಲ್ಲೂ ಶುಕ್ರವಾರನೇ ಮಾಡ್ಕೊಂಡು ತಿಂದಿರ್ತಾರೆ, ಬಟ್ ನಮ್ಮ ಮನೇಲಿ ನಾವು ಮಾಡಿಲ್ಲ. ಕೆಲವೊಂದು ದಿನ ಶುಕ್ರವಾರ ಚಾಮುಂಡಿ ಹಬ್ಬ ಇಂಥದ್ದೆಲ್ಲ ಬಿದ್ದಾಗ ತಿಂತೀವಿ, ಇಲ್ಲ ಅಂತಲ್ಲ. ಬಟ್ ಇವತ್ತು ಕೆಲಸ ಇದ್ದಿತ್ತು ಅಂತ, ಕೆಳಗಡೆ ಫುಲ್ ಕೆಲಸ ಇತ್ತು, ಸತೀಶ್ಗೆ ಬ್ಯುಸಿ ಇದ್ದರು ಅಂತ ನಾವು ಮಾಡೋಕ್ಕಾಗಲಿಲ್ಲ. ಮೊಳಕೆ ಕಾಳು ಹುಳಿ ಅಂತೂ ಸೂಪರಾಗಿ ಆಗಿತ್ತು. ಮಟನ್ ಮಸಾಲ ಹಾಕಿ ಕಾಯೆಲ್ಲ ರುಬ್ಬಾಕಿ ಮಾಡಿದ್ದೆ. ಈಗ ತಿಂಡಿ ಕೊಡೋಣ ಅಂತ ಜೊತೆಗೆ ಚಪಾತಿ, ಪ್ಲೇನ್ ಚಪಾತಿ ಮಾಡಿಲ್ಲ. ಅರ್ಧ ಚಪಾತಿ ಹಿಟ್ಟು, ಅರ್ಧ ಗೋಧಿ ಹಿಟ್ಟಿಗೆ ಅರ್ಧ ಜೋಳದ ಹಿಟ್ಟು ಹಾಕಿ ಜೋಳದ ಹಿಟ್ಟಲ್ಲೇ ಲಟ್ಟಿಸಿ ಮಾಡಿರೋಂಥದ್ದು. ತುಂಬ ಸಾಫ್ಟಾಗಿ ಆಗುತ್ತೆ. ನನ್ನ ಕೈಯೆಲ್ಲ ಜೋಳದ ಹಿಟ್ಟು ಮೆತ್ಕೊಂಡಿದೆ. ಚಾರುಗೆ ಅಮ್ಮ ಹೊಟ್ಟೆ ಸುಸ್ತಾಗಿತ್ತಲ್ವ, ವಾಕ್ ಮಾಡಿ ಬಂದು ಸ್ವಲ್ಪ ಹೊತ್ತು ಬರೆದು ಸುಸ್ತಾಗುತ್ತೆ ಅವಳಿಗೆ. 6:30 ಅಷ್ಟರಲ್ಲೆಲ್ಲ ತಿಂಡಿ ತಿಂದು ಅಭ್ಯಾಸ. ಸ್ಕೂಲ್ಗೆ ಹೋಗುವಾಗೂ ಅಷ್ಟೇ ಅವಳಿಗೂ ಬೇಗ ಕೊಟ್ಬಿಡ್ತೀನಿ ನಾನು ತಿಂಡಿನ. ಅವಳಿಗೂ ತಿಂಡಿ ಕೊಟ್ಟು ಮಿಕ್ಕಿದೆಲ್ಲ ಹಾಟ್ ಬಾಕ್ಸ್ಗೆ ಹಾಕೋಣ ಅಂತ. ನನ್ನ ಮಗ ಇವತ್ತು 10:30 ಮನೆಗೆ ಬರ್ತಾನೆ, ಬಿಕಾಸ್ ಅವ್ನಿಗೆ ಎಕ್ಸಾಮ್ 8:30 ಮುಗಿಯುತ್ತೆ. 2 ಪೀರಿಯಡು ಕ್ಲಾಸ್ ಇದೆ. ಎಕ್ಸಾಮ್ ಆದಮೇಲೆ 2 ಪೀರಿಯಡ್ ಕ್ಲಾಸ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು 10:30 ಬರ್ತಾನೆ. ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಅವ್ನು ಬರೋ ಅಷ್ಟರಲ್ಲಿ. ಅವನು ಬರ್ತೀನಿ ಅಂತ ಹೇಳ್ತಾನೆ, ಬಟ್ 10:30 ಮೇಲೆ ನನಗೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಯಾಕಂದರೆ ಹೊಟ್ಟೆ ಹಸಿತಾ ಇರುತ್ತೆ, ಏನಾದರೂ ತಿಂದ್ಬಿಟ್ಟಿರ್ತೀವಿ. ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗೊಂಚೂರೂ ಇಷ್ಟ ಆಗೋಲ್ಲ. ಸೊ ನನ್ನ ಮಗಳು ತಿಂಡಿ ಎಲ್ಲ ತಿಂದಾಮೇಲೆ ನೀಟಾಗಿ ಒಂದು ಕಡೆಯಿಂದ ಕಸ ಹೊಡೆದು ಕೊಟ್ಲು. ನಾನು ಫಟ ಅಂತ ಇರೋ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಈಗ ಚಪಾತಿ ರೊಟ್ಟಿ ಮಾಡಿದ್ರೆ ಅಡುಗೆ ಮನೆ ಎಷ್ಟು ಗಲೀಜಾಗುತ್ತೆ ನಿಮಗೆ ಗೊತ್ತು. ನಾನು ಎಲ್ಲ ಪಾತ್ರೆ ನೋಡಿ ಎಲ್ಲ ನೀಟಾಗೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಮನೆ ಎಲ್ಲ ಮಾಪ್ ಮಾಡ್ಕೋತಾ ಇದ್ದೀನಿ. ಅವಳು ಕಸ ಎಲ್ಲ ಹೊಡ್ಕೊಡ್ತಾಳೆ ನೀಟಾಗಿ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ ನೋಡಿ, ಒಂದು ಪಾತ್ರೆನೂ ಇಲ್ಲದೆ ಇರೋ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಅವಾಗ ಇನ್ನೂ ಜಸ್ಟ್ ನಾವು 7 o'clock. ಸುಮಾರು ಜನ ಕೇಳ್ತಾರೆ, ನಿಮ್ಮ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಇಷ್ಟು ಬೇಗ ಎಲ್ಲ ಕೆಲಸ ಮಾಡ್ಕೋತೀರಾ? ಮಾಡಬೇಕು ಅಂತ ಮನಸ್ಸಿದ್ರೆ ಮಾಡ್ಕೋಬೋದು. ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಮಾಡಿದ್ರಾಯ್ತು ಅಂತ ಕೈಯಲ್ಲಿ ಮೊಬೈಲ್ ಹಿಡಿದ್ರೆ ನೋಡಿ ಟೈಮ್ 7 ಗಂಟೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಬಿಟ್ರೆ. ನಾನು ಎಲ್ಲರೂ ಅಂತ ಬ್ಲೇಮ್ ಮಾಡ್ತಾ ಇಲ್ಲ, ಕೆಲವೊಂದಷ್ಟು ಜನ ಲೇಝಿ ಇರ್ತಾರೆ. ನನ್ನ ಫ್ರೆಂಡ್ಸೇ ಇದ್ದಾರೆ. ಸೊ ನಾನು ನೋಡಿದ್ದೀನಿ, ಅಯ್ಯೋ ಇಷ್ಟು ಬೇಗ ಮಾಡಿ ಏನಾಗಬೇಕಿತ್ತು, ಮಾಡೋಣ ನಿಧಾನಕ್ಕೆ ಮಾಡೋಣ ಅನ್ನೋ ಥರ. ಬಟ್ ನನಗೆ ಹಂಗಲ್ಲ, ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಫಟ ಅಂತ ಮಾಡಿಬಿಡ್ಬೇಕು. ಸೊ ಸತೀಶು ವಿಕ್ಕಿನ ಟ್ಯೂಷನಿಗೆ ಬಿಟ್ಟು ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಆಗಲೇ ಹೇಳಿದ್ದೆ. ಸೊ ಆಯಿತು ಕಣಮ್ಮ ಹೋಗೋಣ, ಯಾಕಂದ್ರೆ ಅವನು 10:30 ತನಕ ಅವರು ಅಲ್ಲೇ ಕಾಯೋಕ್ಕಾಗಲ್ಲ. ಮಿಕ್ಕಿದ ದಿನ 7:30ಗೆ ಬಿಟ್ಬಿಡ್ತಾರೆ. ಆವಾಗೇನು ಮಾಡ್ತಾರೆ ಅಂದರೆ ಅಲ್ಲೇ ವಾಕ್ ಮುಗಿಸ್ಕೊಂಡು ಕಾಯ್ಕೊಂಡಿದ್ದು ಅವನ್ನ ಕರ್ಕೊಂಬರ್ತಾರೆ. ಎಲ್ಲ ಇನ್ನು ಹಾಸಿಗೆ ಮೇಲ್ಗಡೆ ಕವರ್ ಒಂದು ಹಾಕಬೇಕಿತ್ತು, ಎಲ್ಲನೂ ಮಾಡಾದ್ಮೇಲೆ ಮಾಡೋಣ ಅಂತ. ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡಲೇಬೇಕು ಮನೇಲಿ. ಇನ್ನು ನಾಳೆ ಸೋಮವಾರನೂ ವಾರ ಪೂಜೆ ಮಾಡಲೇಬೇಕು. ಅದಕ್ಕೋಸ್ಕರನೇ ಎಲ್ಲ ನೀಟಾಗಿ ಸೋಫಾ ಕವರ್ಸ್, ಪಿಲ್ಲೋ ಕವರ್ ಮತ್ತು ಹಾಸಿಗೆ ಕವರ್ ಎಲ್ಲನೂ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಪಾಡಿಗೆ ನಾನು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಈ ಬ್ಯಾಗ್ಸ್ ಅಂತೂ ನಮ್ಮ ಮನೇಲಿ ಇಲ್ಲಿಂದಲ್ಲಿ ಇಟ್ಟಾಡ್ತಿರ್ತವೆ. ಸೊ ಅದನ್ನೆಲ್ಲ ನಾನು ನೀಟಾಗಿ ಎಲ್ಲ ಒಂದು ಕಡೆಯಿಂದ ಮಾಪ್ ಮಾಡಾದಮೇಲೆ, ತುಂಬ ಜನ ನನ್ನ ಕಾಮನ್ನಾಗಿ ಕೇಳೋಂಥದ್ದು, ಇಷ್ಟು ಬೇಗ ಎಲ್ಲ ಕೆಲಸ ಹೆಂಗೆ ಮಾಡ್ತೀರಾ, ಹೆಂಗೆ ಆಗುತ್ತೆ, ಹೆಂಗೆ ಸಾಧ್ಯ ಅಂತ. ಸೊ ನಾನು ಡೈಲಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ನಾನು ಡೈಲಿ ಕೈಯಲ್ಲೇ ವಾಶ್ ಮಾಡೋದು. ನೋಡಿ ಮನೆಯೆಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಮಾಡಬೇಕು ಅಂತ ಮನಸ್ಸಿದ್ರೆ ಪ್ರತಿಯೊಂದು ಆಗುತ್ತೆ. ಸೊ ಈಗ ಇನ್ನೊಂದು ಪೂಜೆ ಮಾಡಬೇಕಷ್ಟೆ. ನೋಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ. ಅಡುಗೆ ಮನೆ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ತಿಂಡಿ ಮಾಡಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ಬಟ್ಟೆ ಒಗೆದಿದ್ದೀನಿ, ನೆಲ ಗುಡಿಸಿ ಒರೆಸಿದ್ದೀನಿ, ವಾಕ್ ಮುಗಿಸ್ಕೊಂಡು ಬಂದು ಇಷ್ಟು ಕೆಲಸ ಮಾಡಿದ್ದೀನಿ. ಸೊ ಎಲ್ಲ ಆಗಿದೆ. ಮೇಲ್ಗಡೆ ಹಾಸಿಗೆ ಮೇಲ್ಗಡೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ವಾಶ್ ಮಾಡಿ ಹಾಕಿದ್ದೀನಿ, ಬೇರೆನೂ ಹಾಕಿದ್ದೀನಿ. ಜೊತೆಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿದ್ರೆ ಮುಗೀತು.
ನಾನು ಆಗಲೇ ಹೇಳ್ದಾಗೆ ಸತೀಶು ಕೂಡ ನಾನು ವೀಡಿಯೋ ಮಾಡುವಾಗಲೇ ಮಧ್ಯ ಬಂದುಬಿಟ್ರು. ಅವ್ರಿಗೆ ಇವಾಗ ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ನಾನು ಫಸ್ಟ್ ಸ್ನಾನ ಮಾಡ್ಕೊಂಬಂದು ನೀಟಾಗಿ ಕಳಶ ಏನೂ ತೆಗಿಲಿಲ್ಲ, ಅಮಾವಾಸ್ಯೆ ಅಲ್ವಾ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಧೂಪ ದೀಪ ಹಾಕಿ ಮಂಗಳಾರತಿ ಮಾಡಿ ಹಾಲೆಲ್ಲ ಇಟ್ಟು ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ದೇವ್ರ ಮನೆ ಕೆಲಸ ಮಾಡ್ಕೊಂಬಿಟ್ಟೆ ಬೇಗ ಬೇಗ. ಸುಮಾರು ಜನ ನನಗೊಂದು ನೀವು ರೆಡಿ ಮಾಡುವಾಗ ವೀಡಿಯೋ ಮಾಡಿ ಅಂತ, ಖಂಡಿತವಾಗ್ಲೂ ಮಾಡ್ತೀನಿ. ಅರ್ಜೆಂಟ್ ಇದ್ದಾಗ ನನಗೆ ಮಾಡೋಕ್ಕಾಗಲ್ಲ, ವಾರಗಳಲ್ಲಿ ಅರ್ಜೆಂಟ್ ಇರುತ್ತೆ. ಯಾಕಂದರೆ ಇನ್ ಟೈಮ್ಗೆ 8:30 ಅಷ್ಟರಲ್ಲಿ ಮನೇಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಬಿಟ್ಟಿರ್ತೀನಿ, ಆ ಟೈಮಲ್ಲಿ ಮಾಡೋಣ ಅಂತ. ಸೊ 8:30 ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಪೂಜೆ ಎಲ್ಲ ಆಯಿತು, ಹೊಸ್ಲಿಗೆಲ್ಲ ದೀಪ ಎಲ್ಲ ಹಚ್ಚಿಟ್ಟು ಮಹಾಮಂಗಳಾರತಿ ಮಾಡಿ ಇವತ್ತು ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ. ಯಾಕಂದರೆ ಅಲ್ಲಿ ಕಾಲಭೈರವೇಶ್ವರ ಗುಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ನನ್ನ ಮನೇಲೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದೆ, ಬೂದ್ ಕುಂಬಳಕಾಯಿ ಇದು ದೀಪ ಹಚ್ಚೋಣ ಅಂತ. ಸೊ ನಿಂಬೆಹಣ್ಣೆಲ್ಲ ತೊಗೊಂಬಂದಿದ್ದೆ, ಎಲ್ಲ ನೀವುಳಿಸಿ ದೃಷ್ಟಿ ತೆಗೆದು ದೇವ್ರ ಮುಂದೆ ಇರೋ ತ್ರಿಶೂಲಕ್ಕೆ ಚೊಚ್ಚೋಣ ಅಂತ ಹೇಳಿ. ಯಾಕಂದರೆ ನಿಮಗೆ ಗೊತ್ತು ನನ್ನ ಮೇಲೆ ಸ್ವಲ್ಪ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿನೇ ಇದೆ ಅಂತ. ಸೊ ನಾನು ಕೂಡ ಕಾಣಿಕೆ ಎಲೆ ಅಡಿಕೆ ಎಲ್ಲ ಇಟ್ಟು ಮಹಾಮಂಗಳಾರತಿ ಮಾಡಿ ದೀಪ ಎಲ್ಲ ಹಂಚಿಟ್ಟು ಮನೆಗೆ ಬಂದಿದ್ದಾಯಿತು. ನಾನು ಇನ್ನೂ ಬಂದರೂ ಸತೀಶ್ದು ಶೇವಿಂಗ್ ಅದೆಲ್ಲ ಮುಗ್ದೇ ಇರಲಿಲ್ಲ. ಅವ್ರು ಇವಾಗ ಜಸ್ಟ್ ಸ್ನಾನಕ್ಕೆ ಹೋಗಿದ್ರು. ಮಿಷಿನಲ್ಲಿರೋ ಬಟ್ಟೆಗಳೆಲ್ಲ ಒಣ ಹಾಕ್ಬಿಡೋಣ ಅಂತ ಹೇಳಿ ನೋಡಿ ಎಷ್ಟು ಬಟ್ಟೆಗಳನ್ನ ಒಣ ಹಾಕಿದ್ದೀನಿ ಅಂತ. ಮ್ಯಾಟ್ಗಳು ಪ್ರತಿಯೊಂದು ಎಲ್ಲನೂ ಹಾಕಿದ್ದೀನಿ. ಸೊ ಮೇಲ್ಗಡೆ ಫ್ಲೋರಿಂದ 10 ಇಳಿ ಇದೇ ಆಗುತ್ತೆ ನನಗೆ. ಫೈನಲ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯದುವಪ್ಪನೂ ಬಂದ. ಗುಡ್ ಮಾರ್ನಿಂಗ್. ಎದ್ದಿದ್ದ ನೀನು ಇಷ್ಟು ಬೇಗ? ಯಾರು ಕರ್ಕೊಂಬಂದಿದ್ದು ನೀನ? ಅಮ್ಮ ನಿಜವಾಗ್ಲೂ ಎದ್ದಿದ್ದೆ ನಾನು? ಮಲ್ಗಿದ ಹುಡುಗನ ಎತ್ಕೊಂಬಂದಿದ್ಯಾ? ನಾವು ಮಾಮಿ ಹೋಗ್ತಾ ಇದ್ದೀವಿ, ನೀನ್ ಬೇಡ ನಮ್ಮ ಜೊತೆ ಬರ್ತೀಯಾ? ಸ್ನಾನ ಮಾಡ್ದಾ? ನಿಜವಾಗ್ಲು ಬಾ ಮುಂದೆ ಬಾ ಬಾ ಮುಂದೆ ಬಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಊಟ ಆಯ್ತಾ ಇಷ್ಟು ಬೇಗ? ಏಯ್ ನೆನ್ನೆ ನಾನು ಹೇಳ್ಕೊಟ್ಟಿದ್ದು ಏನಂತ ಹೇಳ್ಕೊಟ್ಟಿದ್ದು ನೆನ್ನೆ ನಾನು? ಡಬಲ್ ಡುಮಿಲ್ ಡಕ್ಕ, ಡಬಲ್ ಡುಮಿಲ್ ಡಕ್ಕ ಜೈ ಗಿಲ್ಲಿ. ಮಾಮೂನ್ಗೆ ಹೇಳು, ಉರಿತೈತ್ ನಿಮ್ಮ ಮಾಮೂನ್ಗೆ. ಜೈ ಗಿಲ್ಲಿಯನು, ಜೈ ಗಿಲ್ಲಿಯನು, ಜೈ ಗಿಲ್ಲಿ, ಜೈ ಗಿಲ್ಲಿ. ಒಲಿ ನಮ್ ಜೊತೆ ಎಲ್ಲಿ ಬತ್ತೀಯ ನೀನು? ಎಲ್ಲಿಗ್ ಬತ್ತೀಯ ನೀನು ನಮ್ ಜೊತೆ? ಯಾವ ಮಾಮಿ? ಯಾವ ಮಾಮಿ ಬತ್ತೀಯೋ? ದೇವಸ್ಥಾನ ಮಾಮಿ ಬತ್ತೀಯಾ? ಏನ ಚಾಕಿ ತಿನ್ನಕ್ ಬತ್ತಾರದ? ನೀ ಬೆಳಗ್ಗೆ ಎದ್ದಿಯೇ? ಬೆಳಗ್ಗೆ ಚಾಕಿ ತಿನ್ಬಾರ್ದು. ಹುಷಾರಾದ್ಮೇಲೆ ನೆಗಡಿ ಕೆಮ್ಮು ಹೋದ್ಮೇಲೆ ತಿನ್ಬೇಕು. ಅಲ್ಲೆಲ್ಲ ಹುಳ ಆಗುತ್ತೆ, ಆಮೇಲೆ ಅಲ್ಲೋ ಹುಳ. ಕುರ್ಕುರೆ ತಿನ್ಬಾರ್ದು, ಐಸ್ ಕ್ರೀಮ್ ತಿನ್ಬಾರ್ದು. ಮೋದಿತ್ತು ಮಲ್ಗವ್ನೆ ಅವನಿನ್ನ ಸಂಡೇ ಅಲ್ವಾ ರೀ? ಅವರು ಅವ್ರ ಅಪ್ಪ ಲೇಟ್ ಆಗಿ ಎದ್ದೇಳೋದು ಇವತ್ತು. ಅವರು ಮಲ್ಗಿರ್ತಾರೆ. ಅಪ್ಪ ತೊಳಿತದ ಬಾತ್ರೂಮ. ಹಿಂಗೆ ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇರೋಂಥದ್ದು. ಇಲ್ಲಿ ಹೋಗುವಾಗ ಯಾವಾಗಲೂ ಅಮಾವಾಸ್ಯೆ ದಿವಸ ಒಂದು ಮಹದೇಶ್ವರ ದೇವಸ್ಥಾನ ಸಿಗುತ್ತೆ ಬನ್ನೂರ್ಗೆ ಹೋಗೋ ರೋಡಲ್ಲಿ. ಸೊ ಆ ದೇವಸ್ಥಾನ ಅಂತೂ ಹೆವಿ ರಶ್ ಇರುತ್ತೆ. ನಾವು ಹೊರಟಾಗ ಐ ಥಿಂಕ್ 9 ಗಂಟೆ ಅನ್ಕೋತೀನಿ. ಸೊ ಅಲ್ಲೇ ಹಾಗೆ ಸೈಡ್ಗೆ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಒಳಗಡೆ ಹೋಗೋಕ್ಕಾಗಲಿಲ್ಲ, ದೂರದಿಂದನೇ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸೊ ಹೊರಟ್ವಿ. ಸುಮಾರು ಜನ ಕೇಳ್ತಿರ್ತೀರ ಯದು ಪಾಪು ಯಾರು ಅಂತ. ಇದು ನಮ್ಮ ನೇಬರ್ ಪಾಪು. ಈಗ ನಮ್ಮ ಫ್ಯಾಮಿಲಿಲಿ ಈ ಸ್ವಂತ ನನ್ನ ಮಗನೇ ವಿಕ್ಕಿ ಸೇಮ್ ಹಿಂಗೆ ಇದ್ದಿದ್ದು ಮಗುನಲ್ಲಿ, ಇನ್ನೂ ಗುಂಡಕ್ಕಿದ್ದ. ಇವನು ನನ್ನ ಮಗನೇ ಅನ್ನೋ ಥರ ನಾನು ಸಾಕ್ತಾ ಇದ್ದೀನಿ. ಅವನು ಅಷ್ಟೇ ನನ್ನ ಆಂಟಿ ಅಂತ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ಯದು ಪಾಪು ಜೊತೆ ಮಾತಾಡಿಕೊಂಡು ಎಷ್ಟು ಬೇಗ ದೇವಸ್ಥಾನ ಬಂತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇವಾಗ ಅಲ್ಲಿ ಎಲ್ಲ ನಿಲ್ಲಿಸ್ಬಿಟ್ಟು ಕೈಕಾಲೆಲ್ಲ ತೊಳ್ಕೊಂಡು ಹಣ್ಣು ಕಾಯಿ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು
ಕರ್ಪೂರ ಎಲ್ಲ ಅಂಟಿಸಿ ನಿಂಬೆಹಣ್ಣೆಲ್ಲ ತೊಗೊಂಡಿದ್ದೆ. ಸೊ ಒಳಗಡೆ ಬಂದು ಮಹಾಮಂಗಳಾರತಿ ಮಾಡ್ಸೋಣ ಅಂತ ತುಂಬಾ ರಶ್ ಇತ್ತು ಇವತ್ತಂತೂ. ಬುಗದ್ಕಳ್ಳಿ ಮಾರಮ್ಮ ಅಂತ, ಇದು ದೇವ್ರು ಯಾವುದು, ಯಾವ ರೋಡಲ್ಲಿದೆ, ಯಾವ ಏರಿಯಾ, ಇದು ಬನ್ನೂರ್ಗೆ ಹೋಗೋ ರೋಡಲ್ಲಿ ಬುಗದ್ಕಳ್ಳಿ ಮಾರಮ್ಮ ಟೆಂಪಲ್ ಸಿಗುತ್ತೆ. ಮೇನ್ ರೋಡಲ್ಲೇ ಸಿಗುತ್ತೆ. ಒಂಚೂರು ಒಳಗಡೆ ಹೋಗ್ಬೇಕಷ್ಟೇ. ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ತಡೆ ಎಲ್ಲ ಹೊಡಿತಾರೆ. ತುಂಬ ರಶ್ ಇತ್ತು ಅಂತ ನಾನು ಹೇಳಿದೆ. ತಡೆ ಓಡಿಸೋಕ್ಕೂ ತುಂಬ ಹೆವಿ ಕ್ಯೂ ಇತ್ತು. ಎಲ್ಲ ತಡೆ ಎಲ್ಲ ಓಡಿಸ್ಕೊಂಡು ಅಲ್ಲಿ ಕೂತಿರೋ ಅಜ್ಜಿದಿರು, ಸುಮಾರು ಅಜ್ಜಿದಿರೆಲ್ಲ ಕೂತಿರ್ತಾರೆ. ಅವ್ರಿಗೆ ಪ್ರತಿ ಸಲ ದುಡ್ಡೆಲ್ಲ ಕೊಡ್ತಾರೆ. ಸತೀಶು ನಾನು ಮಾಡಿಸ್ಲ ರೀ ಬಿ ಪಿ. ಗೊಯ್ಯಿ ಅನ್ನತ್ತೆ. ಬಂದಿಲ್ಲ ಇರಿ. ಹೌದಾ? ನಂಗೆ ಭಯ ಆಯ್ತೈತೆ ಅದಕ್ಕೆ ಭಯ ಆಯ್ತು. ಅಕ್ವರ್ ರೇಟ್ ಅಲ್ವಾ ಇವೆಲ್ಲ? ಸೊ ನಾನು ಪ್ರತಿ ಸಲ ಒಂದೊಂದ್ಸಲಿ ಮಾಡಿಸ್ತೀನಿ, ಒಂದೊಂದ್ಸಲಿ ಮಾಡಿಸಲ್ಲ. ಇದು ಅಕ್ವಾ ರೇಟೋ ಏನೋ ಗೊತ್ತಿಲ್ಲ, ಮಿಷಿನಲ್ಲಿ ಮಾಡ್ತಾರೆ. ಬಟ್ 92ನೋ ಏನೋ ಹೇಳಿದ್ರು. ನಂಗೆ ಸ್ವಲ್ಪ ಯಾಕೋ ಇವತ್ತು ಒಂಥರ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದು ಸ್ಟ್ರೆಸ್ಗೋ ಅದಕ್ಕೋ ಏನೋ ಗೊತ್ತಿಲ್ಲ, ಟೆನ್ಷನ್ ಥರ ಆಗ್ತಾಯಿತ್ತು. ಆಮೇಲೆ ನಾನೇನೂ ತಿಂದಿರಲಿಲ್ಲ. ಬೆಳಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಒಂದು ಲೋಟ ನೀರು ಕುಡ್ದಿರಲಿಲ್ಲ, ಒಂದು ಲೋಟ ಕಾಫಿನೂ ಕುಡ್ದಿರಲಿಲ್ಲ. ತುಂಬ ಸುಸ್ತು ಬೇರೆ ಆಗ್ತಾಯಿತ್ತು. ಸೊ ಅದಕ್ಕೆ ಮಾಡಿಸ್ದೆ. ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಕ್ಕೋಬೇಕಲ್ವ ದೇವಸ್ಥಾನ ಅಂತ ಬಂದಮೇಲೆ. ಸೊ ಅದನ್ನೆಲ್ಲ ತೆಕ್ಕೊಂಡು ಯದು ಪಾಪು ಬಲೂನ್ ಬೇಕು ಅಂತ ಇದ್ದ. ಇಲ್ಲೇ ಇದೆ ಊದಾರ ನೋಡು. ಎಲ್ಲ ಒಂದೇ ಕಲರ್ ಅದು ಊದ್ಕೊಳ್ಳೋದ್ಕಂತ ಅದೇ ಊದ್ ಕೊಡ್ರಿ. ಆಯ್ತು ಬಿಡು, ಕೊಟ್ಬಿಡಲ್ಲ. ಊದ್ ಕೊಡ್ತಾರೆ, ಕೊಟ್ಬಿಡಲ್ಲ. ಅವನಿಗೆ ಬಲೂನೆಲ್ಲ ತೆಕ್ಕೊಂಡು ನನಗೊಂಥರ ಸುಸ್ತು ಥರ ಫೀಲ್ ಆಗ್ತಾಯಿತ್ತು. ಸೊ ಮನೆಗೆ ಬಂದ್ವಿ. ತಿಂಡಿ ತಿಂದಿರಲಿಲ್ಲ. ವಿಕಾಸ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಫೋನ್ ಮಾಡ್ತಾಯಿದ್ದ ಟ್ಯೂಷನಿಂದ. ಚೆನ್ನಾಗಿ ಅಂದರೆ ಹೆಂಗೆ ಬರ್ದೆ? ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? ನಿಜವಾಗ್ಲು? ಯಾವಾಗ ಕೊಡ್ತಾರಂತೆ ಮಾರ್ಕ್ಸು? ಯಾರು ಹೇಳಿದ್ದು? ಕೇಳಲ್ಲ ಸರ್, ಫೋನ್ ಮಾಡಿ ಕೇಳ. ಕೊಟ್ಟಿರ್ತಾರೆ, ಕೇಳ. ವಿಕ್ಕಿನೂ ತಿಂಡಿ ತಿಂದಿರಲಿಲ್ಲ. ಆಗಲೇ 10:15 ಆಗ್ಬಿಟ್ಟಿತ್ತು. ನಾನು ತಿಂಡಿ ತಿಂದಿಲ್ಲ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ ಅಂತ ಇಲ್ಲೇ ನಿಯರ್ ಬೈ ಎಲ್ಲರೂ ಮೊಬೈಲ್ ಕ್ಯಾಂಟೀನಲ್ಲಿ ಏನಾದ್ರು ಸಿಗುತ್ತಾ ಅಂತ ನೋಡೋಕೆ ಹೋದ್ವಿ. ಸ್ವಲ್ಪ ಕಾಫಿ ಹಾಲು ಏನಾದ್ರು ಕುಡ್ದಿದ್ರೆ ಇಷ್ಟು ಸುಸ್ತಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಅವನದವೇ ಅಲ್ಲೇ ಒಂದು ಮಸಾಲೆ ತೊಗೊಂಡು ತಿನ್ಕೊಂಡು ಮನೆಗೆ ಹೋದ್ವಿ. ತಿಂದಾಗ 11 ಗಂಟೆ ದೋಸೆ ಎದೆಲೇ ನಿಂತಿತ್ತು. ಬೆಳಗ್ಗೆಯಿಂದ ಯಾಕೋ ನಂಗೊಂಥರ ಅನಿಸ್ತಾಯಿತ್ತು. ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಎಲ್ಲ ಶೋಲ್ಡ್ ಔಟ್ ಆಗಿಬಿಟ್ಟಿದ್ದಾರೆ. ಆರಾಮ್ಸೆ ಎಲ್ಲ ಒಬ್ರ ಮೇಲೊಬ್ರು ಕಾಲು ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ನಾವು ಹೊಸ್ತು ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಬಟ್ ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಿಧಾನಕ್ಕೆ ಸೌಂಡ್ ಆದರೆ ಎದ್ದುಬಿಡ್ತಾರೆ ಅಂತ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆನ್ ದ ವೇ ಬರುವಾಗಲೇ ಚಿಕನ್ ತೊಗೊಂಬಂದ್ವಿ 1 kg. ಸಿಂಪಲ್ಲಾಗಿ ಒಂದು ಪಾಲಕ್ ಚಿಕನ್ ಚಾಪ್ಸ್ ಏನಾದರೂ ಮಾಡೋಣ. ವಿಕ್ಕಿ ತುಂಬ ಕೇಳ್ತಾ ಇದ್ದ. ಇನ್ನು ನನಗೆ ಬಟ್ಟೆ ಐರನ್ ಮಾಡಬೇಕು, ಬಟ್ಟೆ ಎಲ್ಲ ಎತ್ಕೊಂಡಿದ್ದೆ. ಅವರೇನೋ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಬಟ್ ನಮ್ಮ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಸುಳ್ಳು ಅಂತ ಅನಿಸುತ್ತೆ. ಸೊ ಬರುವಾಗಲೇ ತೊಗೊಂಬಂದಿದ್ವಿ. ಮೊಟ್ಟೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಮೊಟ್ಟೆ ಎಲ್ಲ ಬೇಯಿಸಾಮೇಲೆ ಪಾಲಕ್ ಚಿಕನ್ ಚಾಪ್ಸ್ ಮಾಡೋಣ ಅಂತ ಎಲ್ಲ ಹುರ್ಕೋತಾ ಇದ್ದೀನಿ. ಸುಮಾರು ಸಲ ಈ ರೆಸಿಪಿ ತೋರಿಸಿದ್ದೀನಿ. ಯಾಕೋ ನನಗೊಂಥರ ಇವತ್ತು ತಲೆನೋವು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಲೆಲ್ಲ ಕಾಯಿಸ್ದೆ. ನಾನು ಆವಾಗಲೇ ನೋಡಿದ್ರಲ್ಲ 1 ಕಪ್ ಕಾಫಿ ಮಾಡಿಕೊಂಡೆ. 1 kg ತಂದಿದ್ದು. ಯಾಕಂದರೆ ನಾಳೆ ಸೋಮವಾರ, ನಾಳೆ ನಾವು ಮಿಕ್ಕಿದ್ರೆ ನಾವು ಯಾರೋ ತಿನ್ನಲ್ಲ, ಎಲ್ಲ ಚೆಲ್ಲಬೇಕಾಗತ್ತೆ. ಅದಕ್ಕೋಸ್ಕರ ಸಿಂಪಲಾಗಿ ಮಾಡೋಣ ಅಂತ ಅಕ್ಕಿ ಎಲ್ಲ ತೊಳೆದು ನೆನೆ ಹಾಕ್ಕೊಂಡು ಈಗ ಸಿಂಪಲ್ಲಾಗಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಕಾಳು ಮೆಣಸು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಜೊತೆಗೆ ಒಂದು ಈರುಳ್ಳಿ, ಟೊಮೆಟೊ, ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕಿ ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆಗಿದ್ದು ತಣ್ಣಗಾದಮೇಲೆ ಕೊಬ್ಬರಿ ಹಾಕಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಗಡ್ಲೆ ಹಾಕಿ ಅದೆಲ್ಲ ತಣ್ಣಗಾದಮೇಲೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ರೆ
ಆಮೇಲೆ ಒಗ್ಗರಣೆಗೆ ಹಾಕೊಂಬಿಟ್ರೆ ಚೆನ್ನಾಗಾಗುತ್ತೆ, ಸೂಪರಾಗಿರುತ್ತೆ. ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ಜಾಸ್ತಿ ಹಾಕಿದ್ದೆ. ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹಸಿನೂ ಹಾಕಿ ಮಾಡ್ಬೋದು, ಬಟ್ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಸತೀಶ್ ಎಲ್ಲ ಫೋನ್ ಬಂತು ಅಂತ ಹೋದರು. ಯದು ಪಾಪು ಕೂಡ ಮನೆಗೆ ಬಂದ. ಅವರಿಬ್ಬರು ಮಲ್ಕೊಂಡಿದ್ದಾರೆ. ಅವನಿಗೂ ಕೂಡ ಆರೆಂಜ್ ಕೊಟ್ಟೆ. ಗುಡ್ ಮಾರ್ನಿಂಗ್. ತಿನ್ಕೋ, ಐರನ್ ಮಾಡೋಕ್ಕೆ ಹೋಗೋಣ ಆಯಿತಾ? ಓಕೆ. ಚೆನ್ನಾಗೈತಾ ಆರೆಂಜು? ಏನಾಯಿತು? ಕೂತ್ಕೋತೀನಿ. ಸುಮಾರು ಸಲ ರೆಸಿಪಿ ತೋರಿಸಿದ್ದೀನಿ. ಸಿಂಪಲ್ಲಾಗಿ ಮೇಲ್ಮೇಲೆ ಶೂಟ್ ಮಾಡಿಕೊಂಡೆ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಚೂರೆ ಒಂದೇ ಒಂದು ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಒಂದೇ ಒಂದು ಆನಿಯನ್, ಸ್ವಲ್ಪ ಅದಕ್ಕೆ ಕಸೂರಿ ಮೇಥಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಇದು ಮನೆಯಲ್ಲೇ ಮಾಡಿರೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇಲ್ಲಾಂದರೆ ಬೆಳ್ಳುಳ್ಳಿ ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಕೂಡ ಹಾಕ್ಬೋದು. ಕಸೂರಿ ಮೇಥಿ ಹಾಕ್ಕೊಂಡು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಬೆಳ್ಳುಳ್ಳಿ ಶುಂಠಿನ ನಾನು ಆಗಲೇ ಹೇಳ್ದಾಗೆ ಜಜ್ಜಿಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಯದು ಪಾಪು ಕೂಡ ಬಂದಿದ್ದಾನೆ, ಆಟ ಆಡ್ತಾ ಇದ್ದಾನೆ. ನನ್ನ ಜೊತೆ ಆಟ ಆಡು ಬಾ ಆಂಟಿ ಅಂತ ಕರೀತಾ ಇದ್ದಾನೆ. ನಾನು ಈ ಕಡೆ ಫಸ್ಟು ಅಡುಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ಒಂಥರ ಬೆಳಗ್ಗೆಯಿಂದ ಸುಸ್ತು ಕೆಲಸ ಮಾಡಿದ್ದೀನಿ, ಫುಲ್ಲು ವಾಕ್ ಮಾಡಿದ್ದೀನಿ, ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ಮೇ ಬಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರೋಂಥ ಚಿಕನ್ ಹಾಕಿ, ಸ್ವಲ್ಪ ಪೆಪ್ಪರ್, ಕಾಳುಮೆಣಸು ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಕನಲ್ಲಿರೋಂಥ ನೀರಿನ ಅಂಶ ಸುಂಡೋ ತನಕ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಏನೋ ಹೇಳ್ತಾ ಇದ್ದೆ, ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಅನಿಸುತ್ತೆ ಅಂತ. ಎಸ್, ಅಫ್ಕೋರ್ಸ್. ಯಾಕಂದರೆ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆ ಬಿಟ್ಬಿಟ್ಟೆ ಅಲ್ವಾ. ನೀವು ಯಾರೂ ಆ ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡಲೂಬೇಡಿ. ವಿತಿನ್ 8-8:30 ಅಷ್ಟರಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ನನಗಂತೂ ಇವತ್ತು ಗ್ಯಾಸ್ಟ್ರಿಕ್ಕೇ ಅದು, ಆ ಥರ ತಲೆ ಸುತ್ತು. ಆಮೇಲೆ ಬಿ ಪಿನೂ ಕರೆಕ್ಟಾಗಿತ್ತು. ನಾನು ದೇವಸ್ಥಾನದಲ್ಲಿ ಬಿ ಪಿ ಕೂಡ ಚೆಕ್ ಮಾಡಿಸ್ದೆ, ನೀವು ನೋಡಿದ್ರಿ. ನೋಡಿ, ಯದು ಪಾಪು ನಾನು ಹಿಂದೆನೇ ಸುತ್ತಾ ಇದ್ದಾನೆ, ಆಂಟಿ ಆಂಟಿ ಅಂದ್ಕೊಂಡು. ನಾನು ಆಗಲೇ ಏನೋ ಎಲ್ಲ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡೆ. ಅದು ನೋಡಿ, ತುಂಬ ನೈಸಾಗಿ ಅಲ್ಲ, ತೀರಾ ರಫಾಗೂ ಅಲ್ಲ, ಒಂದು ಮೀಡಿಯಮಾಗಿ ರುಬ್ಕೋಬೇಕು. ತರಕಾರಿನೂ ಬೇಡ, ತೀರಾ ನುಣ್ಣಗೂ ಬೇಡ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡು, ಚಿಕನ್ ಎಲ್ಲ ಫ್ರೈ ಆದಮೇಲೆ, ಹಸಿ ವಾಸನೆ ಹೋದ್ಮೇಲೆ ಇದನ್ನು ಎತ್ತಿ ಅದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಂಡು, ನಾನು ಸ್ವಲ್ಪ ಚಾಕು ಕೂಡ ಕಾಯ್ಸೋಕ್ಕಿಟ್ಟಿದ್ದೀನಿ. ಹೊರಗಡೆಯಿಂದ ತಂದಿದ್ದೀವಲ್ವ, ಹಾಗಾಗಿ ಚಾಕು ಕಾಯಿಸೋಣ ಅಂತ ಹೇಳಿ. ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳುನೂ ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ. ಈಗ ಮಧ್ಯಾಹ್ನ ಊಟಕ್ಕೆ, ರಾತ್ರಿಗೆ 2 ಟೈಮ್ಗೆ ಆಗೋಂಗೆ ಮಾಡ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ರೂ ವೇಸ್ಟ್ ಆಗಿಬಿಡುತ್ತೆ ಮಂಡೆ. ಹಾಗಾಗಿ ಚಾಕೆಲ್ಲ ಕಾಯಿಸ್ಬಿಟ್ಟು ಅದಕ್ಕೆ ಹಚ್ಬಿಟ್ಟು ನೀಟಾಗಿ ಕುದಿಯೋ ತನಕ ಬಿಟ್ಬಿಟ್ಟು, ಕುದ್ದಾಮೇಲೆ ಗಾರ್ನಿಷ್ಗೆ ಸ್ವಲ್ಪ ಮಿಕ್ಕಿರೋಂಥ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಅರ್ಧ ನಿಂಬೆ ಹುಳನ್ನ ಸ್ಕ್ವೀಸ್ ಮಾಡಿದ್ರೆ ನಮ್ಮ ಪಾಲಕ್ ಅಥವಾ ಮೇಥಿ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಸೇಮ್ ರೆಸಿಪಿ ಮಟನಲ್ಲಿ ಕೂಡ ಮಾಡ್ಕೊಬೋದು. ಚಿಕನಲ್ಲಿ ಇದು ಒಂದು ಕುದ್ರೆ ಸಾಕಾಗುತ್ತೆ. ಮಟನಲ್ಲಿ 1-2 ವಿಷಲ್ ಆದರೂ, ಮಿನಿಮಮ್ 3 ವಿಷಲ್ ಆದರೂ ತೆಗ್ಸಿದ್ರೆ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಈಗ ಸ್ವಲ್ಪ ಚಾಕು ಕೂಡ ಹಜ್ಜಿದ್ದೀನಿ. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಈ ಕಡೆ ರೈಸ್ಗೂ ಕೂಡ ಮಾಡಿಕೊಂಡೆ. ಆಮೇಲಿಂದ ಮುದ್ದೆ ಮಾಡ್ಕೊಳ್ಳೋಣ. ಸತೀಶ್ ಇರಲಿಲ್ಲ, ಬಂದಮೇಲೆ ಇಬ್ಬರದು, ವಿಕ್ಕಿದು ಮತ್ತು ಚಾರುದು ಫುಲ್ ನಿದ್ದೆ ಆಯಿತು. ನಾನು ಮುದ್ದೆ ಮಾಡೋಕ್ಕೋಗಲಿಲ್ಲ, ಯಾಕಂದರೆ ಬೆಳಗ್ಗೆ ಮಾಡಿದಂಥ ಚಪಾತಿ ಏನೂ ಖಾಲಿಯಾಗಿಲ್ಲ, ಎಲ್ಲ ಅಲ್ಲೇ ಇತ್ತು. ಚಪಾತಿ ಚಿಕನ್ ಚಾಪ್ಸ್ ತಿಂದು ಸ್ವಲ್ಪ ರೈಸ್ ತಿನ್ನೋಣ ಅಂತ ಅವರಿಬ್ಬರು ರೈಸ್ ಹಾಕೊಡು ಮಮ್ಮಿ ಅಂದರು. ಎಗ್ ಜೊತೆ ಬಾಯ್ಲ್ ಮಾಡಿದ್ನಲ್ಲ, ಎಗ್ ಜೊತೆ ಅವರಿಬ್ರಿಗೂ ಊಟಕ್ಕಿಟ್ಟೆ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಅವ್ರಿಗೂ ಕೂಡ ಊಟಕ್ಕಿಟ್ಟೆ. ಇಬ್ಬರದು ಏನಂತಂದರೆ, ನಾನು ಏನೇ ಊಟ ತಿಂಡಿ ತಿನ್ನಿಸ್ಬೇಕಾದ್ರೂ ಕೆಳಗಡೆ ಕೂರಿಸಿನೇ ತಿನ್ನಿಸೋದು. ಯದು ಪಾಪು ನನ್ನ ಅಡುಗೆ ಮಾಡುವಾಗಲೇ ಬಂದವನು ಆರಾಮ್ಸೆ ನೋಡ್ತಾ ನನ್ನ ಮಕ್ಕಳು ಪಕ್ಕ ಅವನು ನನ್ನ ಮಗನ ಥರ, ಕೊನೆ ಮಗನ ಥರ ಕ್ಯೂಟಾಗಿ ನಿದ್ದೆ ಮಾಡಿಬಿಟ್ಟಿದ್ದಾನೆ. ನಾನು ಅವರಿಬ್ಬರಿಗೂ ಎಷ್ಟು ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಅವನು ಎಲ್ಲಿ ಎದ್ಬಿಡ್ತಾನೋ, ಟಿ ವಿ ಎಲ್ಲ ಆಫ್ ಮಾಡು ಇಲ್ಲ ಮ್ಯೂಟ್ ಮಾಡು, ಸೌಂಡ್ಗೆ ಎದ್ಬಿಡ್ತಾನೆ, ನಿದ್ರೆ ಮಾಡಲಿ, ಅವನು ಕಣ್ಣು ತುಂಬ ನಿದ್ರೆ ಮಾಡಲಿ ಅಂತ. ಅವನು ನಮ್ಮ ಜೊತೆ ಆರಾಮ್ಸೆ ನಮ್ಮನೆ ಮಗು ಥರನೇ, ನನ್ನ ಹೊಟ್ಟೆಲೆ ಹುಟ್ಟಿರೋ ಮಗು ಥರನೇ ನಾನು ನೋಡ್ಕೊತಾ ಇದ್ದೀನಿ. ನಾನು ವಿಕ್ಕಿಗೆ ರೇಗ್ತಾ ಇದ್ದೆ, ಪಾಪು ಎದ್ದರೆ ಮಾತ್ರ ನಿದ್ರೆ ಆಗಿಲ್ಲ ಸರಿಗೆ ಅಂದರೆ ಕಿರಿಕಿರಿಗಳು ಮಾಡ್ತಾರೆ ಮಕ್ಕಳುಗಳು. ಹಾಗಾಗಿ ಹೇಳ್ತಾ ಇದ್ದೆ, ಸೈಲೆಂಟಾಗಿ ಕಮ್ಮಿ ಕೊಟ್ಕೊಂಡು ಊಟ ಮಾಡು, ಅವನು ಎದ್ಬಿಡ್ತಾನೆ ಅಂತ ಹೇಳಿ.
ಸತೀಶ್ ಇನ್ನೂ ಬಂದಿರಲಿಲ್ಲ. ಅವ್ರು ಬಂದಮೇಲೆ ನಾನು ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವರಿಬ್ಬರು ಊಟ ಮಾಡ್ತಾಯಿದ್ರು. ತುಂಬ ದಿನ ಆಗಿತ್ತು. ಇನ್ನು ನಾಳೆ ಸೋಮವಾರ ಮತ್ತೆ ತಲೆ ಸ್ನಾನ ಮಾಡಬೇಕು. ಇವಾಗ ಒಂಚೂರು ತಲೆಗೆ ಎಣ್ಣೆ ಹಾಕೋಣ ಅಂತ ಹೇಳಿ ಸಖತ್ತು ಒಳ್ಳೆ ಡ್ಯಾಂಡ್ರಫ್ ಆಗಿಬಿಡುತ್ತೆ ಎಣ್ಣೆ ಹಾಕಲಿಲ್ಲ ಅಂದರೆ. ಚೆನ್ನಾಗಿ ಎಣ್ಣೆ ಎಲ್ಲ ಕಾಯಿಸಿ ಹರಳೆಣ್ಣೆ ಹಾಕೋಣ ಅಂತ ಹೇಳಿ ತೊಗೊಂಡು ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನನಗೆ ಪ್ರತಿ ಸಲ ಹೇಳ್ತಿರ್ತೀನಿ ಎಣ್ಣೆ ಅಪ್ಲೈ ಮಾಡುವಾಗ ಅಮ್ಮ ಇರಬೇಕಿತ್ತು ಅಂತ. ಅಷ್ಟರಲ್ಲಿ ಸತೀಶ್ ಬಂದರು. ಅವ್ರಿಗೂ ಚಪಾತಿ ಎಲ್ಲ ಹಾಕ್ಕೊಟ್ಟು ನಾನು 2 ಚಪಾತಿ ಎಲ್ಲ ತಿಂದು ಮೇಲೆ ಒಂಚೂರು ರೈಸ್ ತಿಂದೆ. ಚಾಪ್ಸ್ ಮಾತ್ರ ಗ್ರೇವಿ ಸಖತ್ತಾಗಿತ್ತು, ಅಲ್ಟಿಮೇಟಾಗಿ ಆಗಿತ್ತು. ನನ್ನ ಮಕ್ಕಳು ಒಳಗಡೆ ಎಲ್ಲೋ ಪಾರ್ಟ್ ಏನಿದೆ ಅದನ್ನು ತಿನ್ನೋದೇ ಇಲ್ಲ ಅಂತಾರೆ. ಟುಡೇಸ್ ಅಂತ ಬಿಗ್ ಬಾಸ್ ಹುಡಿ ತೋರಿಸ್ತಾರೆ ಎಲ್ಲ. ಕೂತ್ಕೋ ಬಿಚ್ಕೊಡ್ತೀನಿ, ಕೂತ್ಕೋ ಕೊಡು. ಇದು ಏನು ನಿಂತಿದೆ ಇದು? ನಂಗೆ ಕೊಡು, ನನಗೆ ಇದು ಕೊಡು, ನನಗೆ ಕೊಡು. ಆಯ್ ಮಾಡು. ಇವತ್ತು ಯಾರು ಗೆಲ್ಲೋದು ಇತ್ತು ಬಿಗ್ ಬಾಸಲ್ಲಿ? ಒಳ್ಳೆ ನಾನ್ ವೆಜ್ ಊಟ. ಹೊಸ್ದುಡ್ಕು ಫ್ರೈಡೇ ಮಾಡಬೇಕಿತ್ತು, ಮಾಡಲಿಲ್ಲ. ಸಂಡೇ ಮಾಡಿದ್ವಿ. ಈಗ ನೀವು ಸುಮಾರು ಜನ ಅನ್ಕೋಬೋದು, ಅಮಾವಾಸ್ಯೆ ಪೂಜೆ ಅಂದ್ರಿ, ದೇವಸ್ಥಾನಕ್ಕೆ ಹೋಗಿದ್ರಿ, ನಾನ್ ವೆಜ್ ಮಾಡ್ಕೊಂಡು ತಿಂದ್ರಿ ಅಂತ. ಏನೂ ಮಾಡೋಕ್ಕಾಗಲ್ಲ, ಮಕ್ಳಿಗೋಸ್ಕರ ಮಾಡಿದ್ದು. ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ವಾ, ಸೊ ಪೂಜೆ ಎಲ್ಲ ಆಗಿತ್ತಲ್ವ. ಕೆಲವೊಂದು ಹೆಣ್ಣು ದೇವರುಗಳಿಗೆ ಅಮಾವಾಸ್ಯೆ ದಿನ ಬಲಿ ಕೊಡ್ತಾರೆ, ಕೋಳಿ ಬಲಿ ಕೊಡ್ತಾರೆ, ಕುರಿ ಬಲಿ ಕೊಡ್ತಾರೆ. ನಾವು ಹೋಗಿದ್ವಿ ಹೆಣ್ಣು ದೇವ್ರಿಗೇನೆ, ಸೊ ಹಾಗಾಗಿ ಮಾಡಿದಂಥದ್ದು. ಇನ್ನು ಸಂಡೇ ಬಿಟ್ಟರೆ ನಾವು ಮತ್ತೆ ಇನ್ಯಾವಾಗಲೂ ಮಾಡೋಕ್ಕೆ ಆಗಲ್ಲ. ಇನ್ನು ನೆಕ್ಸ್ಟ್ ಸಂಡೇಗೋಸ್ಕರ ಕಾಯಬೇಕಾಗತ್ತೆ. ಕೆಲವೊಂದಷ್ಟು ಜನ ಫ್ರೈಡೇನೇ ಮಾಡ್ಕೊಂಡು ತಿಂದಿರ್ತಾರೆ. ಸೊ ಈಗ ನೈಟು ಬಿಗ್ ಬಾಸ್ ನೋಡೋ ಸಮಯ ಇದು ಆಗೋಗಿದೆ. ಈಗ ನಮ್ಮ ಗಿಲ್ಲಿ ನಟ ಗೆದ್ದಿದ್ದಾರೆ, ನಿಮ್ಮೆಲ್ರಿಗೂ ಗೊತ್ತು. ಬಟ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ಅಪ್ಲೋಡ್ ಮಾಡಲೇಬೇಕಲ್ವ. ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ನಮ್ಮ ಫ್ಯಾಮಿಲಿ ಫುಲ್ಲು ಗಿಲ್ಲಿಗೆ ವೋಟ್ ಮಾಡಿದಂಥದ್ದು. ನಮ್ಮ ಮಂಡ್ಯ ಆಯ್ದ, ನಮ್ಮ ಹಳ್ಳಿ ಕಲಾವಿದ, ಅವನ ಮುಗ್ಧತೆ, ಅವನ ಒಂದು ಸಿಂಪಲ್ ಸಿಟಿಗೆ ನಾವೆಲ್ಲ ವೋಟ್ ಮಾಡಿರೋಂಥದ್ದು. ಸೊ ಅವ್ನು ನಮಗಿಷ್ಟ. ನೀವು ಯಾರಿಗೆ ವೋಟ್ ಮಾಡಿದ್ವಿ ಅಥವಾ ನಿಮ್ಗೆ ಯಾರು ಇಷ್ಟ ಆಗಿದ್ರು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದಾಗಿತ್ತು ಕಂಪ್ಲೀಟ್ ಸಂಡೇ ವ್ಲಾಗ್. ಸಂಡೇ ಬೆಳಗ್ಗೆಯಿಂದ ಸಂಡೇ ರಾತ್ರಿ ಏನೇನು ನಡೀತು ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ. ನಮಗಂತೂ ಫುಲ್ ಖುಷಿ ಇದೆ ಗಿಲ್ಲಿ ನಟ ಗೆದ್ದಿರೋಂಥದ್ದು. ನಿಮ್ಮೆಲ್ರಿಗೂ ಖುಷಿ ಇದೆಯಾ ನಮ್ಮ ಗಿಲ್ಲಿ ಗೆದ್ದಿರೋಂಥದ್ದು? ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಥ್ಯಾಂಕ್ ಯು ಸುದೀಪ್ ಸರ್. ನಾವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ವಿ. ರಾಜಕೀಯ ಎಂಟ್ರಿ ಆದಮೇಲೆ ಎಲ್ಲಿ ಅಶ್ವಿನಿ ಮೇಡಮ್ನ ಗೆಲ್ಲಿಸ್ಬಿಡ್ತಿರೋ. ಅಶ್ವಿನಿ ಮೇಡಮ್ ಟಾಪ್ ಸೆಕೆಂಡ್ಗೂ ಕೂಡ ಬರೋಕ್ಕಾಗಲಿಲ್ಲ ಅವ್ರ ಮಾತಿಂದ, ಸೊ ಅವ್ರ ಬಾಯಿಂದ. ಸೊ ಅದಕ್ಕೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಸೊ ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ ಬ್ರದರ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್.